ಹಾಗೂ ಅಧ್ಯಕ್ಷರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರವರು ಉದ್ಘಾಟಕ ಸ್ಥಾನವನ್ನು ವಹಿಸಿಕೊಳ್ಬೇಕಂತ ಕೇಳ್ಕೊತಾ ಇದ್ದೀನಿ. ಜೋರಾಗಿ ಚಪ್ಪಾಳೆ ಮುಖಾಂತರ. ಅದೇ ಶ್ರೀ ಪ್ರಕಾಶ್ ಅರ್ಜುನ್ ಮನ್ಸೋಡೆ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಅವರು ವೇದಿಕೆಗೆ ಆಗಮಿಸಬೇಕು. ಮುಖ್ಯ ಅತಿಥಿ ಸ್ಥಾನವನ್ನ ಶ್ರೀ ಷಣ್ಮುಖಯ್ಯ ಬಿ ಸ್ವಾಮಿ ಮಾನ್ಯ ಅಧ್ಯಕ್ಷರು ಜಿಲ್ಲಾ ವಕೀಲರ ಸಂಘ ಬೀದರ್ ಅವರು ವಹಿಸಿಕೊಳ್ಬೇಕು. ಅದೇ ರೀತಿಯಾಗಿ ತರಬೇತಿಗಾರರು ಈ ಮಾನಸ ಔಟಲ ಸಂಸ್ಥೆ ಬೆಂಗಳೂರು, ಅನನ್ಮ ಕಾರ್ತಿಕೇಯನ್ ಔಟಲ ಸಂಸ್ಥೆ ಬೆಂಗಳೂರು, ವೆಂಕಟೇಶ್ ಎಚ್ ಔಟಲ ಸಂಸ್ಥೆ ಬೆಂಗಳೂರು, ಸಿದ್ಧಾರ್ಥ್ ಪಾಟೀಲ್ ಔಟಲ ಸಂಸ್ಥೆ ಬೆಂಗಳೂರು ಅವರು ಕೂಡ ವೇದಿಕೆಗೆ ತಮ್ಮ ಸ್ಥಾನವನ್ನು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಬಿ ಕೃಷ್ಣಪ್ಪ ಮಾನ್ಯ ಜಿಲ್ಲಾ ಮಧ್ಯಸ್ಥಿಕೆ ತರಬೇತಿದಾರರು ಸಂಪನ್ಮೂಲ ವ್ಯಕ್ತಿಗಳು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಡಿ ಎಸ್ ಪಾಟೀಲ್ ಅವರು ವೇದಿಕೆಗೆ ಆಗಮಿಸಬೇಕು. ಮೊದಲಿಗೆ ಈ ಒಂದು ಕಾರ್ಯಕ್ರಮವನ್ನ ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭಿಸೋಣ. ಶ್ರೀ ರಾಜ್ಕುಮಾರ್ PLB ಅವರು ಪ್ರಾರ್ಥನೆ ಗೀತೆಯನ್ನು ನಡೆಸಿಕೊಡಬೇಕಂತ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣ ಚತುರ್ಭುಜಂ ಪ್ರಸನ್ನವದನೆ ಧ್ಯಾಯೇತ್ ಸರ್ವವಿಘ್ನೋಪಶಾಂತಿಯೇ ಸರ್ವವಿಘ್ನೋಪಶಾಂತಿಯೇ ಸರ್ವವಿಘ್ನೋಪಶಾಂತಿಯೇ. ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ ಗೌರಿ ತನಯ. ತ್ರಿಜಗವಂದೀಪನೆ ಸುಜನರ ಪೊರೆ, ತ್ರಿಜಗವಂದೀಪನೆ ಸುಜನರ ಪೊರೆವನೆ. ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ. ಪಾಶಾಂಕುಶಧರ ಪರಮ ಪವಿತ್ರ, ಪಾಶಾಂಕುಶಧರ ಪರಮ ಪವಿತ್ರ. ಮೂಷಕವಾಹನ ಮುನಿಜನ ಪ್ರೇಮ, ಮೂಷಕವಾಹನ ಮುನಿಜನ ಪ್ರೇಮ, ಮೂಷಕವಾಹನ ಮುನಿಜನ ಪ್ರೇಮ. ಗಜವದನ ಗಜವದನ ಬೇಡುವೆ ಗೌರಿ ತನಯ, ಮೋದದಿ ನಿನ್ನಯ ಪಾದವ ತೋರೋ, ಮೋದದಿ ನಿನ್ನಯ ಪಾದವ ತೋರೋ. ಸಾಧು ವಂದೀಪನೆ ಆದರದಿಂದಲೇ, ಸಾಧು ವಂದೀಪನೆ ಆದರದಿಂದಲೇ. ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ ಗೌರಿ ತನಯ. ಸರಸಿ ಜನ ಶ್ರೀ ಪುರಂದರ ವಿಠಲ, ಸರಸಿ ಜನ ಶ್ರೀ ಪುರಂದರ ವಿಠಲ. ನಿರುತ್ತದಿ ನೆನೆವಂತೆ ನೀ ದಯ ಮಾಡು, ನಿರುತ್ತದಿ ನೆನೆವಂತೆ ನೀ ದಯ ಮಾಡು. ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ, ಗಜವದನ ಬೇಡುವೆ, ಗಜವದನ ಬೇಡುವೆ ಗೌರಿ ತನಯ. ಧನ್ಯವಾದ. ಪ್ರಾರ್ಥನೆ ಗೀತೆಯನ್ನು ನಡೆಸಿಕೊಟ್ಟಿರ್ತಕ್ಕಂತಹ ಶ್ರೀ ರಾಜ್ಕುಮಾರ್ PLB ಅವರಿಗೆ ಜೋರಾಗಿ ಚಪ್ಪಾಳೆ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀ SB ರೆಹಮಾನ್ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ
ಬೀದರ್ ಅವರಿಗೆ ಶ್ರೀ ಕುಮಾರ್ ಸರ್ ಅವರು ಹೂಗುಚ್ಛವನ್ನು ನೀಡಿ ಅವರನ್ನು ಆತ್ಮೀಯವಾಗಿ ಸ್ವಾಗತ ಮಾಡಿದ್ದಾರೆ. ಪ್ರಕಾಶ್ ಅರ್ಜುನ್ ಬನ್ಸೋಡೆ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಅವರಿಗೆ ಶ್ರೀದೇವಿ ಮೇಡಮ್ ಅವರು ಶುಭಾಶಯ ನೀಡಿ ಅವರನ್ನು ಆತ್ಮೀಯವಾಗಿ ಸ್ವಾಗತ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಶ್ರೀ ಷಣ್ಮುಖಯ್ಯ ಬಿ ಸ್ವಾಮಿ ಮಾನ್ಯ ಅಧ್ಯಕ್ಷರು ಜಿಲ್ಲಾ ವಕೀಲರ ಸಂಘ ಬೀದರ್ ಅವರಿಗೆ ಶ್ರೀಮತಿ ಇಂದುಮತಿ ಮೇಡಮ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತವನ್ನು ಮಾಡಿದ್ದಾರೆ. ನಮಗೆಲ್ಲ ತರಬೇತಿ ನೀಡಲು ಬಂದಿರತಕ್ಕಂತಹ ರಾಹುಲ್ ಸರ್, ಶ್ರೀ ವೆಂಕಟೇಶ್ ಔಟರ್ ಸಂಸ್ಥೆ ಬೆಂಗಳೂರು ಭುವನೇಶ್ವರಿ, ಶ್ರೀ ಸಿದ್ಧಾರ್ಥ್ ಪಾಟೀಲ್ ಔಟರ್ ಸಂಸ್ಥೆ ಬೆಂಗಳೂರು ಪ್ರಿಯಾಂಕಾ ಮೇಡಮ್, ಅದೇ ರೀತಿಯಾಗಿ ಶ್ರೀ ಬಿ ಕೃಷ್ಣಪ್ಪ ಜಿಲ್ಲಾ ಮಧ್ಯಸ್ಥಿಕೆದಾರರು ತರಬೇತಿದಾರರು ಅವರಿಗೆ ರಾಜ್ಕುಮಾರ್ PLS ಅವರು, ಅದೇ ರೀತಿಯಾಗಿ ಶ್ರೀ BS ಪಾಟೀಲ್ ಮಾನ್ಯ ವಕೀಲರು ಅವರಿಗೆ ಸಂಘಸರ್ ಅವರು ಸ್ವಾಗತಿಸಿದರು. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅರೆಕಾಲಿಕ ಸ್ವಯಂ ಸೇವಕರು. ತಮಗೆಲ್ಲರಿಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ವತಿಯಿಂದ ತಮಗೆ ಮುಗಿದ ಕೈ ಬಾಗಿದ ತಲೆಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪತ್ರಿಕಾ ಮಾಧ್ಯಮದವರು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತಾ ನೇರವಾಗಿ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಗೌರವಾನ್ವಿತ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಜಿಲ್ಲಾ ವಕೀಲರ ಸೇವೆಗಳ ಸಂಘ ಬೀದರ್ ಅವರು ಸಸಿಗೆ ನೀಡಿರುವ ಮೂಲಕ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ತರಬೇತಿ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಶ್ರೀ ಪ್ರಕಾಶ್ ಅರ್ಜುನ್ ಬನ್ಸೋಡೆ ಗೌರವಾನ್ವಿತ ಹಿರಿಯ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನು ನುಡಿಬೇಕಂತ ಕೇಳ್ತಾರೆ. ಶುಭ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಬೀದರ್ ಹಾಗೂ ಔಟ್ಲಾ ಸಂಸ್ಥೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಬೀದರ್ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಹೊಸದಾಗಿ ಆಯ್ಕೆಯಾದ ಅರೆಕಾಲಿಕ ಸ್ವಯಂ ಸೇವಕರಿಗೆ 4 ದಿನಗಳ ತರಬೇತಿ ಕಾರ್ಯಕ್ರಮದ ಒಂದು ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಮಾರಂಭಕ್ಕೆ ಉದ್ಘಾಟನೆಗೆ ಆಗಮಿಸಿರುವ ಗೌರವಾನ್ವಿತ ಶ್ರೀ SP ರಹಮಾನ್ ಸರ್, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಬೀದರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಮುಖ್ಯ ಅತಿಥಿಗಳು ಆಗಮಿಸಿರುವ ಗೌರವಾನ್ವಿತ ಶ್ರೀ ಷಣ್ಮುಖಯ್ಯ ಬಿ ಸ್ವಾಮಿ, ಅಧ್ಯಕ್ಷರು ಜಿಲ್ಲಾ ವಕೀಲರ ಸಂಘ ಬೀದರ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ತರಬೇತಿಗಾರರಾಗಿ ಆಗಮಿಸಿರುವ ಬಿ ಮಾನಸ ಔಟ್ಲಾ ಸಂಸ್ಥೆ ಬೆಂಗಳೂರು ಅವರೇ, ಅನನ್ಯ ಕಾರ್ತಿಕೇಯನ್ ಅವರೇ, ವೆಂಕಟೇಶ್ H ಅವರೇ, ಸಿದ್ಧಾರ್ಥ್ ಪಾಟೀಲ್ ಅವರೇ ಹಾಗೂ ಈ ಸಮಾರಂಭದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿರುವ ಶ್ರೀ ಬಿ ಕೃಷ್ಣಪ್ಪ ಜಿಲ್ಲಾ ಮಧ್ಯಸ್ಥರು ಹಾಗೂ ತರಬೇತುದಾರರು ಹಾಗೂ ಗೌರಿಶಂಕರ್ ಅವರೇ, ಇಲ್ಲಿ ಸೇರಿದ ಎಲ್ಲ ನಮ್ಮ ಪ್ರೀತಿಯ ಸೇವಕರೇ, PLUsಗಳೇ, ಈ ಒಂದು 4 ದಿನಗಳ ತರಬೇತಿ ಕಾರ್ಯಕ್ರಮವನ್ನು ಅರೆಕಾಲಿಕ ಸ್ವಯಂ ಸೇವಕರಿಗೆ ಒಂದು ಹೊಸದಾಗಿ ಆಯ್ಕೆಯಾದಂಥ PLUಗಳಿಗೆ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ನಾವು ಗೌರವಾನ್ವಿತ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು
ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ನವದೆಹಲಿ ಇವರು ನಿರ್ದೇಶನದ ಮೇರೆಗೆ ಹಾಗೂ ನಲ್ಸಾ ಸ್ಕೀಮ್, ಈ ದೇಶದೊಳಗೆ ಒಂದು ಸ್ಕೀಮ್ ಇದೆ, ನಲ್ಸಾ ಸ್ಕೀಮ್. ಆ ಸ್ಕೀಮ್ ಅಡಿಯಲ್ಲಿ ಮತ್ತು ಈ ಸ್ಕೀಮ್ಗೆ ನಮಗೆ ಗೈಡ್ ಮಾಡಲಿಕ್ಕೆ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳಾದ ಸುಭಾಷ್ ಬಿ ಅಡಿ ಸಾಹೇಬರ ಮಾರ್ಗದರ್ಶನದ ಮೇರೆಗೆ ಒಂದು ಅರೆಕಾಲಿಕ ಸ್ವಯಂ ಸೇವಕರಿಗೆ 4 ದಿನಗಳ ಕಾಲ ತರಬೇತಿಯನ್ನು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ತರಬೇತಿಯನ್ನು ನೀಡಲಿಕ್ಕೆ ಬೆಂಗಳೂರಿನಿಂದ ಸಂಸ್ಥೆಯಿಂದ ಮೀಮಾಂಸ, ಅಂಜನ ಕಾರ್ತಿಕೆ, ವೆಂಕಟೇಶ್ ಎಚ್, ಸಿದ್ಧಾರ್ಥ ಪಾಟೀಲ್ ಅವರು ಬಂದಿದ್ದಾರೆ. ಮುಖ್ಯವಾಗಿ ಈ ಒಂದು ತರಬೇತಿ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿದೆ. ಯಾಕೆಂತಂದ್ರೆ ಈ ಪೇಜುಗಳು ನಾವು ಯಾವ ರೀತಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಕೆಲಸ ಮಾಡಬೇಕು, ಯಾವ ರೀತಿ ನಾವು ಜನರಿಗೆ ಸೇವೆ ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ 4 ದಿನಗಳ ಕಾಲ ತಮಗೆ ತರಬೇತಿ ನೀಡಿದ್ದಾರೆ. ಈ ಪೇಜುಗಳ ಕೆಲಸ ಏನಂತಂದ್ರೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಅಥವಾ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ಇವರುಗಳ ಮಧ್ಯೆ ಮತ್ತು ಜನರ ಮಧ್ಯೆ ಕೊಂಡಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು. ಟು ಬ್ರಿಡ್ಜ್ ದಿ ಗ್ಯಾಪ್ ಬಿಟ್ವೀನ್ ರಿಯಲ್ ಅಂಡ್ ಪಬ್ಲಿಕ್. ಈ ತರಬೇತಿಯನ್ನು ಪಡೆದು ಬೇಸಿಕ್ ಲಾಸ್ ಬಗ್ಗೆ ನಮಗೆ ತರಬೇತಿ ನೀಡಲಿದ್ದಾರೆ. ನಾವು ಜನರಿಗೆ ಯಾವ ರೀತಿ ಕಾನೂನು ಸೇವೆಗಳನ್ನ ಮುಟ್ಟಿಸಬೇಕು, ಜನರಿಗೆ ಯಾವ ರೀತಿ ನಾವು ಸರ್ಕಾರ ಸೌಲಭ್ಯವನ್ನು ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಯಾವ ರೀತಿ ನಾವು ಕಾರ್ಯ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಸವಿಸ್ತರವಾದ 4 ದಿನಗಳ ತರಬೇತಿಯನ್ನ ನಿಮಗೆ ಕೊಡಲಿದ್ದಾರೆ. ಮುಖ್ಯವಾಗಿ ಈ ಪೇಜ್ ಕೆಲಸ ಏನಂತಂದ್ರೆ ನಮ್ಮ ಮೊದಲನೇ ಕೆಲಸ ನಮ್ಮ ದೇಶದ ಕಾನೂನು, ಕನಿಷ್ಠ ಕಾನೂನು ಜ್ಞಾನವನ್ನು ಜನರಿಗೆ ಕೊಡುವುದು. ನಾವು ಕಾನೂನು ತಿಳ್ಕೊಂಡು ಜನರಿಗೆ ಕಾನೂನು ಕೊಡೋದು ಮುಖ್ಯ ಉದ್ದೇಶ ಆಗಿದೆ. ಅದೇ ರೀತಿ ಈ ಸರ್ಕಾರದಿಂದ ಸಿಗತಕ್ಕಂಥ ಸೌಲಭ್ಯಗಳನ್ನು ನಾವು ಜನರಿಗೆ ಮುಟ್ಟಿಸಬೇಕು. ಈ ಜನರಿಗೆ ಕೆಲವೊಂದು ಸೌಲಭ್ಯಗಳು ಗೊತ್ತಿರೋದಿಲ್ಲ. ನಾವು ಪ್ರತಿ ಇಲಾಖೆಯಿಂದ ನಮಗೆಲ್ಲ ಸೌಲಭ್ಯದ ಕುರಿತು ಯಾವ ರೀತಿ ಸೌಲಭ್ಯ ಇದೆ, ಪ್ರತಿಯೊಂದು ಇಲಾಖೆಯಿಂದ ನಿಮಗೆ ನಾವು ಸೌಲಭ್ಯದ ಕುರಿತು ಕೂಡ ಮಾಹಿತಿ ಕೊಡ್ತೀವಿ. ಆ ಒಂದು ಸೌಲಭ್ಯದ ಕುರಿತು ಮಾಹಿತಿಯನ್ನು ಜನರಿಗೆ, ಸಾರ್ವಜನಿಕರಿಗೆ ನಾವು ಮುಟ್ಟಿಸಬೇಕು. ಅದು ಬೇರೆ ಕೆಲಸ. ಅಂತಂದ್ರೆ ನಿಮ್ಮ ಕೆಲಸ ಎಲ್ಲಿ ಇರಬೇಕು ಅಂತಂದ್ರೆ, ಈಗ ಆರೋಪಿಗಳು ಜೈಲಲ್ಲಿ ಇರ್ತಾರೆ, ಅವ್ರ ಹಕ್ಕುಗಳ ಬಗ್ಗೆ ನೀವು ಮಾಹಿತಿ ಕೊಡಬೇಕು. ಅವ್ರೇನು ರೈಟ್ಸ್ ಇದೆ, ಅವ್ರ ರಿಲೀಸ್ ಬಗ್ಗೆ ತಮ್ಮದೇನು ಅಲ್ಲಿ ಕೆಲಸ ಇದೆ, ತಮ್ಮ ಜವಾಬ್ದಾರಿ ಅನ್ನೋದ್ರ ಬಗ್ಗೆ ತರಬೇತಿ ಹೇಳ್ತಾರೆ. FIR, ಕಂಪ್ಲೇಂಟ್ ಇವರೆಲ್ಲ ಸಬ್ಜೆಕ್ಟ್ ಇದೆ ಬೇಸಿಕ್ ಲಾ ಬಗ್ಗೆ. ನಾವು ಆರೋಪಿಗಳನ್ನ ರಕ್ಷಣೆ ಮಾಡಬಹುದು, ಅವರಿಗೆ ಕಾನೂನು ಸೇವೆಯನ್ನು ಒದಗಿಸುವುದು ನಮ್ಮ ಕೆಲಸ. ಈಗ ನಾವು ನಮಗೆ ಜೈಲಲ್ಲಿ ಕೂಡ ವಿಸಿಟ್ಗೆ ಕಳಿಸ್ತೀವಿ, ಅಲ್ಲಿ ಆರೋಪಿಗಳ ಹಕ್ಕುಗಳ ಬಗ್ಗೆ ಮಾಹಿತಿ ಕೊಡಬೇಕು. ಯಾರಾದರೂ ಬೇರೆ ವೆಪನ್ಸ್ ಅಲ್ಲಿ ಯಾರೋ ಒಳಗಡೆ ಇರ್ತಾರೆ, ಅವ್ರನ್ನ ನಾವು ನಮಗೆ ಲಿಸ್ಟ್ ಕೊಟ್ಟರೆ ಅಂಥವ್ರನ್ನ ಬಿಡುಗಡೆ ಮಾಡಲು ಕೂಡ ಸಹಾಯ ಆಗ್ತದೆ. ಈ ರೀತಿ ನಮ್ಮ ಕೆಲಸ ಇದೆ. ಇನ್ನು ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲೂ ಕೂಡ ನಾವು ಪೇಜುಗಳನ್ನ ಡೆಪೋಟ್ ಮಾಡ್ತೀವಿ. ಅಲ್ಲಿ ಕೂಡ ಆರೋಪಿ ಹಕ್ಕು ಬಗ್ಗೆ ಮಾಹಿತಿ ಕೊಡಬೇಕು. ಅರೆಸ್ಟ್ ಆದ ವ್ಯಕ್ತಿಗೆ ಬಂಧನದ ಯಾವ ಕಾರಣಕ್ಕೆ ಬಂಧನ ಮಾಡಿದ್ದಾರೆ, ಪೊಲೀಸರ ಬಂಧನ ಮಾಡಬೇಕಾದ್ರೆ ಏನೋ ನಾವು ಕಾನೂನು ಪಾಲನೆ ಮಾಡೋದ್ರ ಬಗ್ಗೆ ಬೇಸಿಕ್ ಕಾನೂನು ಬಗ್ಗೆ ತರಬೇತಿ ಕೊಟ್ಟಿದ್ದೇವೆ ನಾವು. ಈ ಪೇಜುಗಳು ಜೈಲಲ್ಲಿ ಅಷ್ಟೇ ಅಲ್ಲ, ಪ್ರತಿ ಪೊಲೀಸ್ ಸ್ಟೇಷನ್ಗಳು ಕೆಲಸ ಮಾಡೋಕ್ಕಾಗ್ತದೆ. ಪ್ರತಿ ಹಳ್ಳಿಗೆ ಹೋಗಿ ಮನೆಗೆ ಹೋಗಿ ಸರ್ವೆ ಮಾಡಿ ಯಾವ ವ್ಯಕ್ತಿಗಳಿಗೆ, ಯಾವ ಜನರಿಗೆ ಈ ಒಂದು ಕಾನೂನು ಬಗ್ಗೆ ಮಾಹಿತಿ ಇಲ್ಲವೋ ಅಂಥ ಮಾಹಿತಿಯನ್ನು ಕೊಡೋದು ಮತ್ತು ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ಕೊಡೋದು, ಅವರಿಗೆ ಸರ್ಕಾರದ ಸೌಲಭ್ಯ ಕೊಡಿಸೋದು ನಮ್ಮ ಜವಾಬ್ದಾರಿ ಇದೆ. ಪ್ರತಿಯೊಂದು ಹಳ್ಳಿಗೆ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಒಂದು ಸರ್ಕಾರದ ಉದ್ದೇಶ, ನಮ್ಮ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಉದ್ದೇಶ ಏನಂತಂದ್ರೆ ಪ್ರತಿಯೊಂದು ಹಳ್ಳಿಗೆ ಹೋಗಿ ಜನರಿಗೆ ನಮ್ಮ ಕಾನೂನು ಬಗ್ಗೆ ಅರಿವು ಮೂಡಬೇಕು, ಕಾನೂನಿನ ನೆರವು ಕೊಡಬೇಕು ಮತ್ತು ಸರ್ಕಾರ ಸೌಲಭ್ಯಗಳನ್ನ ಅವ್ರಿಗೆ ಪೂರೈಸಬೇಕು. ಇದು ನಮ್ಮ ಕೆಲಸ ಆಗಿದೆ. ಅಂದರೆ ಯಾವುದೇ ಕಾರಣಕ್ಕೂ ಬಡವರು ಅನ್ಯಾಯಕ್ಕೊಳಗಾಗಿ ಅವರು ನ್ಯಾಯದಿಂದ ವಂಚಿತರಾಗಬಾರದು. ಆ ನಿಟ್ಟಿನಲ್ಲಿ ಫ್ರೀ ಲೀಗಲ್ ಏಡನ್ನು ಕೊಡುವ ಉದ್ದೇಶದಿಂದ ನಾವು ನೀವು ತರಬೇತಿಯನ್ನು ಕೊಟ್ಟು ಜನರಿಗೆ, ಸಾರ್ವಜನಿಕರಿಗೆ ಅವರಿಗೆ ಸೇವೆ ಒದಗಿಸಲಿಕ್ಕೆ ತಮ್ಮ ಒಂದು ಸಹಾಯ ಅತ್ಯಗತ್ಯ ಇದೆ. ಆ ನಿಟ್ಟಿನಲ್ಲಿ ತಾವು ಸ್ವಯಂ ಸೇವಕರಂತಂದ್ರೆ ಸ್ವ ಇಚ್ಛೆಯಿಂದ ನೀವು ಕೆಲಸ ಮಾಡಬೇಕು. ಯಾರು ಇಲ್ಲಿ ಒತ್ತಾಯ ಇಲ್ಲ, ಸ್ವ ಇಚ್ಛೆಯಿಂದ ನೀವು ಸಮಾಜ ಸೇವೆ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ನಾವು ನಿಮಗೆ ಕಾನೂನಿನಲ್ಲಿ ಏನ್ ಬೇಕು, ನಾವು ಎಲ್ಲ ನಿಮಗೆ ಸೇವೆ ಒದಗಿಸ್ಲಿಕ್ಕೆ ಏನು ನಿಮಗೆ ಬೇಕು ಅದನ್ನು ನಾವು ಅವಶ್ಯಕತೆಯಿಂದ ನಾವು ಗ್ರಹಿಸ್ತೀವಿ. ಮತ್ತು ತರಬೇತಿಯನ್ನು ಪಡೆದು ನೀವು ಒಳ್ಳೆ ರೀತಿಯ ಕೆಲಸ ಮಾಡಿದ್ದಾದರೆ ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಕಾನೂನು ಸೇವೆಯನ್ನು ಪಡೆದುಕೊಳ್ಳಕ್ಕೆ ಒಂದು ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಈ ತಾವು ಕೂಡ 4 ದಿನಗಳ ದಯವಿಟ್ಟು ಎಲ್ಲರೂ ಬಂದು ಈ
ಈ ಒಂದು ತರಬೇತಿ ಕಾರ್ಯಕ್ಕೆ ಹಾಜರಾಗಿ ಹೆಚ್ಚಿನ ಕಾರ್ಯವನ್ನು ತಿಳ್ಕೊಂಡು ಜನರಿಗೆ ಉಳಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕು. ಎಲ್ಲರೂ ಸ್ವಯಂ ಸೇವಕರಂತಂದ್ರೆ ನಿಸ್ವಾರ್ಥ ಸೇವೆ ಮಾಡಬೇಕು. ನಿಸ್ವಾರ್ಥ ಸೇವೆ ಮಾಡೋದು ನಮ್ಮ ಕೆಲಸ, ಸಮಾಜ ಸೇವೆ ಮಾಡೋದು ನಮ್ಮ ಕೆಲಸ. ಈಗ ನಿಮಗೆ ಯಾವುದೇ ಸ್ಯಾಲರಿ ಇರೋದಿಲ್ಲ, ಬಟ್ ನಾವು ನಿಮ್ಮನ್ನ ಯಾವಾಗ ಡೆಬಿಟ್ ಮಾಡ್ತೀವಿ ನಮ್ಮ ಕಚೇರಿ ಆದೇಶದ ಮೂಲಕ ಅಲ್ಲಿ ಪರ್ ಡೇ ₹50 ಗೌರವಧನ ಇದೆ. ನೀವು ಡೆಬಿಟ್ ಮಾಡಿದವರೆ ನಾವು ಕೊಡ್ತೀವಿ. ಅಂದ್ರೆ ನಿಮ್ಮ ಯಾವ ಹಳ್ಳಿ ಕಳಿಸ್ತೀವಿ ಅಥವಾ ಯಾವುದೋ ಒಂದು ವಿಲೇಜ್ ಅಥವಾ ಕ್ಲಿನಿಕ್ ಆಗಲಿ ಕಾನೂನು ಸೇವಾ ಕೇಂದ್ರಗಳನ್ನು ನಾವು ಸ್ಥಾಪನೆ ಮಾಡಿದ್ದೀವಿ. ಅಲ್ಲಿ ಡೆಬಿಟ್ ಮಾಡಿದವರು ಪರ್ ಡೇ ₹50 ಗೌರವಧನ ಇದೆ. ನೀವು ಜಿಲ್ಲಾ ಕಾನೂನು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಒಂದು ಸೇವೆ ಕೊಡಲಿಕ್ಕೆ ತಾವು ಪ್ರಯತ್ನ ಮಾಡ್ಕೊಂಡು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಹೊಸದಾಗಿ ಮಾತನಾಡಲು ಭಾಷಣ ಕೊಟ್ಟ ಎಲ್ಲ ಗಣ್ಯಮಾನ್ಯರು ತಮಗೆ ವಂದಿಸಿ ನಾನು ಒಂದು ಮಾತು ಮುಗಿಸುತ್ತೇನೆ. 4 ದಿವಸದ ತರಬೇತಿ ಕಾರ್ಯಕ್ರಮವನ್ನು ಕಡ್ಡಾಯವಾಗಿ ಬಂದು ಕಾನೂನಿನ ಮಾಹಿತಿಯನ್ನು ಪಡೆದು ತಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಜನರ ಮಧ್ಯೆ ಕೊಂಡಿಯಾಗಿ ತಾವು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಬೇಕು. ಅದೇ ರೀತಿಯಾಗಿ ತಾವು ಹಳ್ಳಿಯ ಕಟ್ಟ ಕಡೆಯ ಮನುಷ್ಯರು ಕೂಡ ತಾವು ಆ ಜನಕ್ಕೆ ನಾವು ಕಾನೂನಿನ ಅರಿವು ಮತ್ತು ನೆರವನ್ನು ಕೊಡಬೇಕು. ಅವರಿಗೆ ಸಿಗ್ತಕ್ಕಂಥ ಸರ್ಕಾರದ ಸೌಲಭ್ಯಗಳನ್ನು ಅವರ ಮನೆ ಬಾಗಿಲಿಗೆ ನಾವು ತಲುಪತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ತಮ್ಮ ಸೇವೆ ಇದು ಸಮಾಜ ಸೇವೆ, ಇದು ದೇವರ ಸೇವೆ. ತಾವೆಲ್ಲರೂ ಇದನ್ನು 4 ದಿವಸದ ತರಬೇತಿಯನ್ನು ಸದುಪಯೋಗವನ್ನು ಪಡೆದುಕೊಂಡು ಜನರ ಮಧ್ಯೆ ತಾವು ಕೆಲಸ ಮಾಡಬೇಕಾಗಿರ್ತದೆ ಅಂತ ಹೇಳಿ ಮಾರ್ಮಿಕವಾಗಿ ಮಾತನಾಡ್ತಕ್ಕಂಥ ಗೌರವಾನ್ವಿತ ನ್ಯಾಯಾಧೀಶರಿಗೆ ಜೋರಾಗಿ ಚಪ್ಪಾಳೆ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡತಕ್ಕಂತಹ ಗೌರವಾನ್ವಿತ ನ್ಯಾಯಾಧೀಶರು ಶ್ರೀ ಎಸ್.ಡಿ. ರೇಮನ್ ಸರ್ ಮಾತನಾಡುತ್ತಾರೆ. ನಮ್ಮ ಮೆಂಬರ್ ಸೆಕ್ರೆಟರಿ ಅವರು ಈ ಕಾರ್ಯಕ್ರಮದ ಧ್ಯೇಯೋದ್ದೇಶ ಎಲ್ಲ ತುಂಬಾ ಸಂಕ್ಷಿಪ್ತವಾಗಿ ನಿಮಗೆಲ್ಲ ತುಂಬಾ ಚೆನ್ನಾಗಿ ವಿವರಿಸಿದ್ರು. ನಮ್ಮ ಮೆಂಬರ್ ಸೆಕ್ರೆಟರಿ ಅವರು ಹೇಳಿದ ಹಾಗೆ ಇವೆಲ್ಲ ಮಾಡಬೇಕಾಗಿದ್ದು ಒಂದು ಸೇವೆ, ಸಮಾಜಕ್ಕಾಗಿ ನಾವು ಸೇವೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಮಾಡುವಂತಹ ಕೆಲಸ. ನಾವೆಲ್ಲರೂ ಮೊದಲನೇದಾಗಿ ತಿಳ್ಕೊಬೇಕಾಗಿರುವಂತಹ ವಿಷಯ ಏನಂತಂದ್ರೆ, ನಾವು ಇನ್ನೊಬ್ಬರಿಗೆ ಸೇವೆ ಕೊಡ್ಬೇಕಾದ್ರೆ ಇದು ಕಾನೂನು ಸೇವೆ. ನೀವು ಫಸ್ಟ್ ತಿಳ್ಕೊಬೇಕಾಗಿರೋದು ಕಾನೂನು ಸೇವೆ. ಇದು ಕಾನೂನು ಸೇವೆ ಅಂತಂದ್ರೆ ಫಸ್ಟ್ ನಮ್ಮಲ್ಲಿ ಕಾನೂನಿನ ಜ್ಞಾನ ಇದೆಯೇ, ನಮಗೆ ಕಾನೂನು ಎಷ್ಟು ಮಟ್ಟಿಗೆ ಗೊತ್ತು ಅನ್ನೋದು ನೀವು ಫಸ್ಟ್ ತಿಳ್ಕೊಬೇಕು. ಮಿನಿಮಮ್ ಕಾನೂನು ಈಗ ಬೇಸಿಕ್ ಅಲ್ಲ, ನಿಮ್ಗೆ ನಿಮ್ಮ ಅದರ ನಾಲೆಡ್ಜ್ ನಿಮ್ಗೆ ಇಲ್ಲ ಅಂತಂದ್ರೆ ನೀವು ಜನರಿಗೆ ಏನು ಸೇವೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ಕಾರಣದಿಂದ ಮೊದಲು ನಾನು ನಿಮ್ಮನ್ನ ಕೇಳ್ಕೊಳ್ಳೋದೇನಂತಂದ್ರೆ, ಈ ತರಬೇತಿ ನೀವು 4 ದಿನದ ತರಬೇತಿ ಏನಿದೆಯೋ, ತರಬೇತಿಯಲ್ಲಿ ನಮ್ಮ ಏನು ತರಬೇತಿದಾರರಿದ್ದಾರೆ ಮತ್ತೆ ಎಕ್ಸ್ಪರ್ಟ್ಸ್ ಉಪನ್ಯಾಸಕರಿದ್ದಾರೆ, ಹೇಳ್ಕೊಡ್ತಾರೆ. ಬೇಸಿಕ್ ಲಾ, ಬೇಸಿಕ್ ಕಾನೂನಿನ ಬಗ್ಗೆ ಬೇಸಿಕ್ ನಾಲೆಡ್ಜನ್ನ ಹೇಳ್ಕೊಡ್ತಾರೆ. ಅದನ್ನು ತಿಳ್ಕೊಳ್ಳಿ. ನೀವು ನಿಮ್ಮ ಕಡೆಯಿಂದನೂ ಬೇಸಿಕ್ ಲಾಸ್ ಏನಿರ್ತಾವೋ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನೀವು ತಿಳ್ಕೊಳ್ಳೇಬೇಕು. ಯಾಕಂತಂದ್ರೆ ನೀವು ಜನರ ಹತ್ರ ಹೋಗಿ ಅವ್ರು ಏನಾದರೂ ನಿಮ್ಮ ಸಹಾಯ ಕೇಳಿ ಏನಾದರೂ ಸಮಸ್ಯೆ ಹೇಳಿದಾಗ ನಿಮಗೆ ಕಾನೂನಿನ ಬಗ್ಗೆ ಯಾವುದೇ ಬೇಸಿಕ್ ನಾಲೆಡ್ಜ್ ಇದ್ದಾಗ ನೀವು ಅವ್ರಿಗೆ ಏನು ಸಹಾಯ ಕೊಡಲಿಕ್ಕೆ ಸಾಧ್ಯ ಇದೆ. ಯಾಕೆ ಹೇಳ್ತೀನಿ ಅಂತಂದ್ರೆ, ನಿಮಗೆ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. ಒಬ್ಬ ದೊಡ್ಡ ಮಹಾನ್ ವ್ಯಕ್ತಿ ಇರ್ತಾರೆ. ಅವ್ರ ಹತ್ರ ಒಬ್ಬ ತಾಯಿ ಒಂದು ಮಗುನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ, ಸರ್ ನೋಡಿ, ಇದು ನನ್ನ ಮಗು, ಇದಕ್ಕೆ ಒಂದು ಕೆಟ್ಟ ಚಾಳಿ ಇದೆ. ಏನಂತಂದ್ರೆ ಬೆಲ್ಲ ಯಾವಾಗಲೂ ಜಾಸ್ತಿ ತಿನ್ನೋದು ಅಂತ. ಬೆಲ್ಲ ಯಾವಾಗಲೂ ತುಂಬಾ ತಿಂತಾನೆ, ಕೇಳೋದೇ ಇಲ್ಲ ಏನು ಹೇಳಿದ್ರು. ನೀವು ದೊಡ್ಡ ಸಂತರಿದ್ರಿ, ಮಹಾನ್ ವ್ಯಕ್ತಿ ಇದ್ರಿ, ಇವ್ರಿಗೆ ಸ್ವಲ್ಪ ಅಡ್ವೈಸ್ ಮಾಡಿ, ಆರೋಗ್ಯಕ್ಕೆ ಇಷ್ಟೊಂದು ತಿನ್ನೋದು ಒಳ್ಳೇದಲ್ಲ ಅಂತ ನೀವು ಅಡ್ವೈಸ್ ಮಾಡಿ ಅಂತ. ಅವ್ರೇನು ಹೇಳ್ತಾರೆ, ಕೆಲಸ ಮಾಡಮ್ಮ, ಒಂದು ವಾರ ಬಿಟ್ಟು ಬಾ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಆ ತಾಯಿ ಮಗುನ ಕರ್ಕೊಂಡು ವಾಪಸ್ ಹೋಗಿ 1 ವಾರದ ನಂತರ ಬರ್ತಾರೆ. ಮಗುನ ಹತ್ತು ಆ ಮಗುನ ತಲೆ ಮೇಲೆ ಕೈ ಇಟ್ಟು ಸವರಿ, ಮಗು ಈ ಬೆಲ್ಲ ಜಾಸ್ತಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಅದನ್ನು ಬಿಟ್ಬಿಡಪ್ಪ. ಮಗು ಒಪ್ಕೊಳ್ತಾ ಇದ್ದು, ನಾನು ಇನ್ನು ತಿನ್ನೋಲಿಲ್ಲ. ಆ ತಾಯಿಗೆ ಆಶ್ಚರ್ಯ ಆಗುತ್ತೆ. 1 ವಾರದ ಹಿಂದೆ ಬಂದಿದ್ದೆ, ಮಗುನ ಸ್ವಲ್ಪ ಅಡ್ವೈಸ್ ಮಾಡಿ ಅಂತ ಕೇಳಿದ್ರೆ 1 ವಾರ ಬಿಟ್ಟು ಬನ್ನಿ ಅಂತಂದ್ರು. ಅವತ್ತೇ ಹೇಳ್ಬೋದಾಯ್ತಲ್ಲ, ಇಷ್ಟೇ ಅಲ್ಲ ಮಾತು, ತಿನ್ಬೇಡಪ್ಪ ಅಂತ ಹೇಳಿದ್ರೆ ಮುಗಿದೋಗಾಯ್ತು. ಆ ಪ್ರಶ್ನೆ ಮಹಾನ್ ವ್ಯಕ್ತಿ ಕೇಳಿದಾಗ ಅವ್ರು ಹೇಳ್ತಾರೆ, ಈಗ ನನ್ನ ಮಗುನ ನನ್ನ ಹತ್ರ ಕರ್ಕೊಂಡು ಬಂದಾಗ ನಾನು ಕೂಡ ಬಹಳ ಬೆಲ್ಲ ತಿಂತಾ ಇದ್ದು. ಈಗ
ತುಂಬಾ ನಾನೇ ಬೆಲ್ಲ ತುಂಬಾ ತಿನ್ನೋನು ಮಗುಗೆ ನಾನು ನೀವು ತಿನ್ಬೇಡಪ್ಪ ಅನ್ನೋದಕ್ಕೆ ಅಧಿಕಾರ ನನಗಿರೋದಿಲ್ಲ. ಅಥವಾ ನಾನು ಆ ಸಂದರ್ಭದಲ್ಲಿ ನಾನೇ ಅಂಥವನಾಗಿದ್ದು ಆ ಮಗುಗೆ ನಾನು ಅಡ್ವೈಸ್ ಮಾಡಿದ್ರೆ ಅದರ ಮೇಲೆ ಪ್ರಭಾವ ಕೂಡ ಇರೋದಿಲ್ಲ. ಅದಕ್ಕೆ ಕಳೆದ ವಾರ 10 ದಿನದಿಂದ ನಾನು ಫಸ್ಟ್ ಬೆಲ್ಲ ತಿನ್ನೋದನ್ನ ನಿಲ್ಲಿಸಿದ್ದೀನಿ. ಈಗ ನಾನು ಮಗುಗೆ ಅಡ್ವೈಸ್ ಮಾಡಿದ್ದೀನಿ. ಆ ಮಗು ಈಗ ಕೇಳುತ್ತೆ. ಈಗ ನಾನು ಹೇಳೋದಕ್ಕೂ ಅರ್ಹತೆ ಇರ್ತದೆ ನನಗೆ. ಅದರ ಅರ್ಥ ಏನಂತಂದ್ರೆ ಫಸ್ಟ್ ನಾವೇನಾದ್ರೂ ಕೆಲಸ ಮಾಡ್ಬೇಕಂತಂದ್ರೆ ಫಸ್ಟ್ ನಾನು ಮಾಡೋದಕ್ಕೆ ಅರ್ಹತೆ ನಮ್ಮಲ್ಲಿದೆ. ನೀವೆಲ್ಲ ತಿಳ್ಕೊಬೋದು, ಇಷ್ಟು ಮಂದಿನ ನಾವು ಕರೆದಿದ್ದೀವಿ. ನಿಮಗೂ ಕೂಡ ಸಮಾಜ ಸೇವಾ ಭಾವನೆ ಇಟ್ಕೊಂಡು ಇಲ್ಲಿ ಬಂದಿದ್ದೀರಿ. 4 ದಿನಗಳ ಕಾಲ ನಾವು ಶಿಬಿರನ ಹಮ್ಮಿಕೊಂಡಿದ್ದೀವಿ. ಸುಮ್ಮನೆ ಆಗೋದಿಲ್ಲ, ನಿಮಗೆಲ್ಲ ಗೊತ್ತಿರಲಿ. ಇದರ ಹಿಂದೆ ಬಹಳಷ್ಟು ಕೈಗಳ ಪರಿಶ್ರಮ ಇರ್ತದೆ. ಸರ್ಕಾರದ ಜನರಲ್ ಟ್ಯಾಕ್ಸ್, ಕಷ್ಟಪಟ್ಟು ಟ್ಯಾಕ್ಸ್ ಕೊಟ್ಟಿರೋ ಹಣ ಇನ್ವಾಲ್ವ್ ಆಗಿದೆ, ಸುಮ್ಮನೆ ಯಾವುದೂ ಆಗೋದಿಲ್ಲ. ಆದ್ದರಿಂದ ನಾನು ನಿಮ್ಮಲ್ಲಿ ಈ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಚೇರ್ಮನ್ ಆಗಿ ಅಧ್ಯಕ್ಷನಾಗಿ ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ. ನಮ್ಮ ಪರಿಶ್ರಮ ಇಷ್ಟು ಬೆಂಗಳೂರಿನೆಲ್ಲ ಬಂದಿದ್ದಾರೆ ನೀವು ಕೇಳ್ಕೊಳ್ಳೋದಕ್ಕೆ. ಇದನ್ನು ಒಂದು ನಿಮಿಷ ಕೂಡ ವೇಸ್ಟ್ ಮಾಡಬೇಡಿ. ನೀವು ಇಂಟ್ರೆಸ್ಟ್ ತಗೊಂಡು ಕೂತ್ಕೊಂಡ್ರೆ ಖಂಡಿತವಾಗ್ಲೂ 4 ದಿನಗಳ ಕಾಲ ನೀವು ಎಂಜಾಯ್ ಮಾಡ್ತೀರ ಅಂತ ನಾನಂತೂ ಪರವಾಗಿ ಹೇಳಲಿಕ್ಕೆ ಬಯಸ್ತೇನೆ. 4 ದಿನಗಳ ಕಾಲ ಸಕ್ರಿಯವಾಗಿ ಪಾಲ್ಗೊಳ್ಳಿ. ಈ ಏನು ನಾವು ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಇದನ್ನು ನೀವು ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಲಾಭ ಪಡ್ಕೊಳ್ಳಿ. ಏನೇ ಇರಲಿ ಸಪೋರ್ಟ್ ಇದೆ. ನಮ್ಮ ಮೆಂಬರ್ ಸೆಕ್ರೆಟರಿ ಭಾಳ ಆ್ಯಕ್ಟಿವ್ ಇದ್ದಾರೆ. ಯಾವತ್ತೂ ನಿಮಗೆ ಏನೇ ಸಮಸ್ಯೆ ಇದ್ರೂ ನಿಮಗೆ ದಾರಿ ತೋರಿಸ್ತಾರೆ, ನಿಮಗೆ ಸಹಾಯ ಮಾಡ್ತಾರೆ. ಈ ಶಿಬಿರಕ್ಕೆ ಏನು ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ ಯಶಸ್ವಿಯಾಗಿ ಅಂತ ಹೇಳ್ಬಿಟ್ಟು ನಮ್ಮೆಲ್ಲರ ಪರವಾಗಿ ಕೋರ್ಕೊಂಡು ಈ ದಿನ ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ನಮ್ಮ ಮೆಂಬರ್ ಸೆಕ್ರೆಟರಿ ಅವರಿಗೆ ನೀವೆಲ್ಲರಿಗೂ ಧನ್ಯವಾದ ಹೇಳ್ತಾ ನಮ್ಮ ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಅದರ ಮೊದಲು ಫಸ್ಟ್ ಅರ್ಹತೆ ಇರಬೇಕು. ಅದೇ ರೀತಿಯಾಗಿ ನಾವೆಲ್ಲರೂ ಪೀಳಿಗೆ ಆಗಿದ್ವಿ. ಅದರಂತೆ ಒಂದು ಬೆಲ್ಲದ ಒಂದು ಉದಾಹರಣೆ ಕೊಟ್ಟಿದ್ರು. ಬೇಕಾದ್ರೆ ನಾವು ಮಾಹಿತಿ ಕೊಡ್ಬೇಕು ಹೇಳಿ ಬೆಂಗಳೂರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಹಾಗೂ ಔಟ್ಲಾಸ್ ಸಂಸ್ಥೆ ಬೆಂಗಳೂರು ಇವರ ಒಂದು ಸಂಯುಕ್ತಾಶ್ರಯದಲ್ಲಿ ಇಂದು ಹೊಸದಾಗಿ ಆಯ್ಕೆಯಾದ ಅರೆಕಾಲಿಕ ಸ್ವಯಂ ಸೇವಕರ 4 ದಿನಗಳ ತರಬೇತಿ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಈಗಾಗಲೇ ಉದ್ಘಾಟನೆ ಮಾಡಿದಂಥ ಗೌರವಾನ್ವಿತ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಸೆಷನ್ಸ್ ನ್ಯಾಯಾಲಯದ ರೇಮಂತ್ ಸಾಹೇಬ್ರೆ ಹಾಗೂ ಈಗಾಗಲೇ ಪ್ರಸ್ತಾವನೆ ಮಾಡಿದಂಥ ಪ್ರಕಾಶ್ ಮಂಚೂರೆ ಸಾಹೇಬರು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಹಾಗೂ ಈ ಒಂದು ತರಬೇತಿಯ ವಿಮಾನ ಔಟ್ಲಾಸ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ನಮ್ಮ ಸಂಘದ ಸದಸ್ಯರಾದಂಥ ಡಿ ಕೃಷ್ಣಪ್ಪ ಸಾಹೇಬ್ರೆ ಹಾಗೂ BS ಪಾಟೀಲ್ ಸಾಹೇಬ್ರೆ ಹಾಗೂ ಇಲ್ಲಿ ಕಲಿಕೆ ಆಗಮಿಸಿದಂತೆ ಎಲ್ಲ ಕಲಿಕಾ ವರ್ಗದವರೇ, ಇಂದು ವಿಶೇಷವಾದಂಥ ಕಲಿಕಾ ದಿನಾಚರಣೆ. ಕಲಿಕಾ ಸಲುವಾಗಿ ಇದು 4 ತರಬೇತಿ ಸಲುವಾಗಿ 4 ದಿವಸ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ರಾಜ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದು ವಿಶೇಷ ಏನಪ್ಪ ಅಂದ್ರೆ ಸಮಾಜ ಸಾಹೇಬರುಗಳಿದಾಗೆ ನಮ್ಮ PDA ಸಾಹೇಬರುಗಳಿದಾಗೆ ಪ್ರತಿಯೊಬ್ಬ ಕಟ್ಟ ಕಡೆಯಲ್ಲೂ ಸಹ ಕಾನೂನು ಅರಿವನ್ನು ಮೂಡಿಸಬೇಕು. ಎಲ್ಲಾ ಕಡೆಯೂ ಸಹ ಸರ್ಕಾರ ನೌಕರರನ್ನು ನೇಮಕ ಮಾಡಲಿಕ್ಕೆ ಆಗಲ್ಲ. ಕೆಲವೊಂದು ತಮ್ಮ ಸ್ವಯಂ ಸೇವಕರ ಸಂಘದಿಂದ ಕಟ್ಟ ಕಡೆ ವ್ಯಕ್ತಿಗೂ ಸಹ ನ್ಯಾಯವನ್ನು ಸಿಗಬೇಕು. ಒಳ್ಳೆ ರೀತಿಯಿಂದ ಸಮಾಜದಲ್ಲಿ ಎಲ್ಲರೂ ಸಹ ಸಹಭಾಗಿತ್ವದಲ್ಲಿ ಇರಬೇಕು. ಅವರು ಸಹ ಕಾನೂನು ತಿಳ್ಕೊಳ್ಬೇಕು. ಅವರು ಯಾವುದೇ ರೀತಿಯಿಂದ ಹಕ್ಕನ್ನು ವಂಚಿತ ಆಗಬಾರದು ಉದ್ದೇಶಗಳಿಂದ ತಮ್ಮನ್ನು PLOಗಳನ್ನು ನೇಮಕ ಮಾಡಲಾಗಿದೆ. ಇದರ ತಾವು ಬಹಳ ಇಂಪಾರ್ಟೆಂಟ್ ವ್ಯಕ್ತಿಗಳು PLO ಸಮಾಜಕ್ಕೆ ಎಲ್ಲ ಕಡೆಯಿಂದ ಸಹ ಗೌರ್ಮೆಂಟ್ ಸರ್ಕಾರ ಆಯ್ಕೆ ಮಾಡಬೇಕು. ನಮ್ಮ ಮುಖಾಂತರ ಮನೆಗಳ ಬಾಗಿಲಿಗಳಿಗೆ ನಮ್ಮ ಅಂದ್ರೆ ಕಾನೂನು ಅರಿವು ಮೂಡಿಸುವ ಕೆಲಸ ತಮ್ಮಲ್ಲಿ ಆಗಬೇಕು. ಅದು ಪ್ರತಿಯೊಂದು ಈಗ ಅಪ್ಡೇಟ್ ದಿನಗಳಲ್ಲಿ, ಕಂಪ್ಯೂಟರ್ ದಿನಗಳಲ್ಲಿ, ತಂತ್ರಗಾರಿಕ ದಿನಗಳಲ್ಲಿ ಹೊಸ ಕಾನೂನು ಬರ್ತಾ ಇದೆ, ಹೊಸ ಅಪ್ಡೇಟ್ ಆಗ್ತಾ ಇದೆ. ಅದನ್ನು ತಾವು ಕಲಿತುಕೊಂಡು ತಾವು ಸಮಾಜದ ಕಡೆ ವ್ಯಕ್ತಿಗಳು ಸಹ ಹಕ್ಕವನ್ನು ಮುಟ್ಟಿಸ್ತೀರಿ ಅಂತ ಹೇಳ್ತಾ ಈಗಾಗಲೇ ಹಿರಿಯರು ಬಾಬು ಇದ್ದಾರೆ ಇಲ್ಲಿ. ಅವರು ಒಮ್ಮೆ 80, 70, 65 ಇದ್ದಾರೆ. ಅವರು ಸಹ ಒಂದು ಸಮಾಜ ಸೇವೆ ಮಾಡೋ ಬಹಳಷ್ಟು ಜನ ಇದ್ದಾರೆ ಇಲ್ಲಿ ಎಲ್ಲರೂ. ಅದನ್ನು ತಾವೆಲ್ಲ ರೀತಿ ಒಳ್ಳೆ ರೀತಿಯಿಂದ ಕಲಿತುಕೊಂಡು, ಯಾಕಂದ್ರೆ ಜನ ಮಧ್ಯೆ ಇರೋದನ್ನ ನಾವೇ ಇರ್ತೇವೆ. ಎಲ್ಲ ಕಡೆ ಸರ್ಕಾರವರಿಗಲ್ಲ, ಯಾರು ಇರಲ್ಲ. ಸ್ವಯಂ ಸೇವಕರು ಏನಿರ್ತಾರ ಎಲ್ಲ ಕಡೆ ಪ್ರತಿಯೊಂದು ಸಂಸ್ಥೆಯಲ್ಲಿ, ಪ್ರತಿಯೊಂದು ಓಣಿಯಲ್ಲಿ ಎಲ್ಲ ಕಡೆ ಇರ್ತಿರ್ತಾವಲ್ಲ. ಆ ಒಂದು ನಿಟ್ಟಿನಲ್ಲಿ ಕಾನೂನು ತರಬೇತಿ ಪಡೆದುಕೊಂಡು ಕಾನೂನು ಸಮಾಜಕ್ಕೆ ಸಾಧನೆಪಡಿಸಬೇಕು ಅಂತ ಹೇಳ್ತಾ ಈ ವೇದಿಕೆಗೆ ನಮಗೆ ಅವಕಾಶ ಮಾಡಿಕೊಳ್ಳಲು ಧನ್ಯವಾದಗಳು. ಜನರ ಮನೆ ಬಾಗಿಲಿಗೆ ಕಾನೂನು ಅರಿವನ್ನ ಮುಟ್ಟಿಸಬೇಕಂತ ಹೇಳಿ ಮಾತನಾಡ್ತಕ್ಕಂತಹ ಮಾನ್ಯ ಅಧ್ಯಕ್ಷರಿಗೆ ಜೋರಾಗಿ ಚಪ್ಪಾಳೆ ಮುಖಾಂತರ